ಹಲೋ ಎವ್ರಿವನ್. 8ನೇ ಪ್ರಶ್ನೆಯನ್ನ ನೋಡೋಣ. ಈ ಸಂಯುಕ್ತದ ಹೆಸರು. ಇಲ್ಲಿ ನೋಡಿ, 1 ಕಾರ್ಬನ್, 2ನೇ ಕಾರ್ಬನ್, 3ನೇ ಕಾರ್ಬನ್, 3 ಕಾರ್ಬನ್ಗಳಿದೆ ಅಂತ ಅಂದ್ರೆ ಪ್ರೋಪ್ ಬರಬೇಕು ಅನ್ನೋದು ನಮಗೆ ಸರಣಿಯ ಮೂಲಕ ಗೊತ್ತಾಗತ್ತೆ, ಹೌದಾ? ಅದಾದ ನಂತರ ಇಲ್ಲಿ CH3 ಇದೆ, CH3. ಹಾಗೆ C ಡಬಲ್ ಬಾಂಡ್ O ಇದೆ, ಅಂದ್ರೆ CO ಅಂತ ನಾವು ಬರಿಬಹುದು. ಅದೇ ರೀತಿ ಇಲ್ಲಿ ಮತ್ತೆ CH3 ಇದೆ. ಅಂದ್ರೆ ಇದು ಕ್ರಿಯಾ ಗುಂಪು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇದು ಯಾವುದರ ಕ್ರಿಯಾ ಗುಂಪು? ಕೀಟೋನ್ಗಳ ಕ್ರಿಯಾ ಗುಂಪು. ಕೀಟೋನ್ ಅನ್ನ ನಾವು ಹೇಗೆ ಬರಿತೀವಿ? ತುದಿಯಲ್ಲಿ ONE, ಓನ್ ಅನ್ನೋದನ್ನ ನಾವು ಸೇರಿಸೋ ಮೂಲಕ ಆ ಒಂದು ಹೆಸರನ್ನ, ರಾಸಾಯನಿಕ ಹೆಸರಿನ ತುದಿಯಲ್ಲಿ ನಾವು ಈ ಒಂದು ಕ್ರಿಯಾ ಗುಂಪಿನ ಸಂಕೇತವನ್ನ ಹೇಳೋ ಮೂಲಕ ನಾವು ತಿಳಿಸೋದಕ್ಕೆ ಇಲ್ಲಿ ಏನಾಗತ್ತೆ, ಇದು 3 ಕಾರ್ಬನ್ ಇರೋದಕ್ಕೆ ಪ್ರೋ ಆಗಿರತ್ತೆ, ಅದರ ಜೊತೆನಲ್ಲಿ CO ಇರೋದಕ್ಕೆ ಓನಿಂದ ಎಂಡ್ ಆಗ್ಬೇಕು. ಸೊ ನೋಡಿ, ನೀವು ಆಯ್ಕೆಯನ್ನ ನೋಡಿದಾಗ ಇಲ್ಲಿ ಪ್ರೋಪೆನೋನ್ ಓನ್ ಬರ್ತಾ ಇದೆ. ಹಾಗಾಗಿ ಇದೇನಾಗಿರತ್ತೆ, ನಮ್ಮ ಆಯ್ಕೆ ಆಗಿರ್ಬೇಕು. ಕೀಟೋನ್ ಗುಂಪನ್ನ ನಾವು ಹೀಗೆ ಬರೆಯೋದಕ್ಕೆ, ONE ಇಂದ ಎಂಡ್ ಆಗೋದಕ್ಕೆ ನಾವು ಅದನ್ನ ಪ್ರೋಪೆನೋನ್ ಅಂತ ನಾವು ಕರೆಯೋದಕ್ಕೆ ಈ ಒಂದು ರಚನಾ ಸೂತ್ರದ ರಾಸಾಯನಿಕ ಹೆಸರು ಏನಾಗಿರ್ಬೇಕು? ಪ್ರೋಪೆನೋನ್ ಅಂತ ಆಗಿರ್ಬೇಕು.